ಇಲ್ಲ ಇಲ್ಲಪ್ಪ, ನಂಗೆ ಮೊದಲು ಗೊತ್ತಾಗ್ಲೆ ಸತ್ಯಕ್ಕೂ ನೀ ಅಂತ ತಲೆ ಚಕ್ರ ಬಂದು ಬಿದ್ದೇನ ಅಂತಲೇ ಮಾಡಿದೆ. ಕಡಿಕೆ ನಿನ್ನ ಅಮ್ಮ ಏನೋ ಗರ್ಬಾಡ್ಸಿ ನಿನ್ನ ಬುಕ್ಕಿಂಗ್ ನೋಡ್ತಿತ್ತಲ್ಲ, ಆವಾಗ ನಿನ್ನ ಚಿಗವಲ್ಲಿ ಕಣ್ಮಿಸ್ಕ್ ಮಾಡ್ತು. ಗೊತ್ತಾಯ್ತು ನನಗೆ. ಓಹೋ, ಇವು ಚಿಗವ್ವ ಮಗಳು ಸೇರ್ಕೊಂಡು ಏನೋ ಕಿಸಂಕೊಳ್ಳಿ ಮಾಡ್ತಾ ಇದ್ದಾವೆ ಅಂತ. ಹಂಗೆ ಮಾಡಿದೊಂದು ಒಳ್ಳೇದಾಯ್ತು. ನಾ ಹೇಳ್ತಿರ್ಲ ನಿಂಗೆ, ಹೇಳಿದ್ರು ನೀ ಇಲ್ಲೇ ಇಲ್ಲ, ನನ್ನ ಮೇಲೆ ಬರೀಸಿಟ್ಟು ಆಸೆ ಇಲ್ಲ, ಅದಕ್ಕೆ ಮಗನ ಕಂಡ್ರೆ ಮಾತ್ರ ಆಸೆ ಅಂತಿದ್ದೆ. ನಂಗೆ ಗೊತ್ತಿತ್ತೆ ಎಷ್ಟು ಅದು ಇದ್ರಿಗಿಂದ ಸಿಟ್ಟು ಮಾಡಿ ಬೈದು ಇದು ಮಾಡಿದ್ರು ಆಚೆಗೆ ಹೋಗಿ ಕಣ್ಣಲ್ಲಿ ನೀರು ಹಾಕ್ತಿತ್ತು. ನಾ ಎಷ್ಟೋ ಸತಿ ನೋಡೀನಿ. ಹಾಗಾಗಿ ನಾನು ಅದಕ್ಕೆ ಅಂಥದ್ದು ಹೇಳೋಕೆ ಗೊತ್ತಿರಲ್ಲ. ಮನ್ಸೊಳಗೆ ನೋವು ಇಟ್ಕೊಂಡು ನಮ್ಮನೆ ಬೇಯ್ತಿತ್ತಲ್ಲ, ಹಾಗಾಗೆ ನಾನು ಎಂಥದ್ದು ಹೇಳೋಕೆ ಗೊತ್ತಿರಲ್ಲ. ಅಂತೂ ಉಪ್ಪಡ್ಚಡ ಮಾಡಿ ಚಿಗವ್ವ ಮಗಳು ದಾರಿಗೆ ತಂದ್ಕೊಂಡ್ರಿ. ಈಗ ನಂಗೆ ಮಾತಾಡ್ತಾ ಇದೀಯಾ, ಎಲ್ಲ ಹೇಳಬೇಕಿತ್ತು ನಂಗೆ ಹಿಂಗೆಲ್ಲ ಗೋಳದೆ ಅಂತ. ಅಯ್ಯೋ ಇಲ್ಲಪ್ಪ, ಇಲ್ಲಪ್ಪ, ನಾನು ಹಂಗೆ ಹೇಳಕ್ಕೆ ಹೋಗಲ್ಲ. ನೀವು ಎಲ್ಲರೂ ಹೇಳ್ಬೇಡಿ ಆತ. ಅವತ್ತೇ ಭಾಷೆ ತಗೊಂಡಿನಿ ನಾನು ಹೇಳಬಾರ್ದು ಅಂತ. ಈಗಷ್ಟೇ ನನ್ನ ಹತ್ರ ಮಾತಾಡ್ತಾ ಇದೆ. ಇಷ್ಟು ದಿವಸ ಒಂಥರದ ಕೊರ್ಗು ಪಾಪ, ಅದಕ್ಕೆ ಮಗಳು ಅಲ್ಲದೆ ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಮನ್ಸೊಳಗೆ ನೋವಿತ್ತು ಅಂತ ನೀವೇ ಹೇಳ್ತೀರಿ. ಈಗ ಇನ್ನು ನನ್ನ ಗೋಳು ಹೇಳ್ಕೊಂಡು ಮತ್ತೊಂದು ಥರದ್ದು ನೋವು ಕೊಡಲ, ಅದಕ್ಕೆ ಅದನ್ನೇ ಕೊರ್ಗಕ್ಕೆ ಶುರು ಮಾಡ್ತದೆ. ಬೇಡ, ನಾ ಏನೂ ಹೇಳ್ಕೊಳಲ್ಲ. ಯಾವತ್ತಾರೂ ಒಂದು ದಿವಸ ನಮ್ಮ ಮನೆಗೆ ಬಂದೇ ಬರ್ತದೆ ಅನ್ನೋ ನಂಬಿಕೆ ಅಂತ ಅದೇ ನನಗೆ. ಅವಾಗ ಅದೇ ನೋಡ್ತದಲ್ಲ, ನೋಡ್ದಾಗಲೇ ಗೊತ್ತಾಗಲಿ. ಅಷ್ಟರೊಳಗೆ ಸ್ವಲ್ಪ ಸರಿ ಆಗ್ಬೋದು ನನ್ನ ಮಗಳು. ಈಗೆಲ್ಲ ಇಂಪ್ರೂವ್ ಆಗ್ತಾ ಇದೆ, ನೋಡೋಣ. ನೀವು ಮಾತ್ರ ಹೇಳಕ್ಕೆ ಹೋಗ್ಬೇಡಿ ಅಪ್ಪ ಆತ. ಅದಕ್ಕೆ ಇರೋ ನೋವೇ ಸಾಕು ಪಾಪ. ಇಲ್ಲ, ನಾನು ಹಂಗೆ ಹೇಳಕ್ಕೆ ಹೋಗಲ್ಲಪ್ಪ. ಹೇಳೋ ಮಗಿದ್ರೆ ಇಷ್ಟು ದಿವಸ ಸುಮ್ಮನೆ ಇರ್ತಿದ್ನ. ಹೇಳಲ್ಲ, ಈಗ ಹೆಂಗೆ ನಿಂಗೆ ಸಿಕ್ಕಿದಲ್ಲ, ಹೇಳೋದು ಒಳ್ಳೇದನೋ ನೋಡಿದೆ ನೋಡು. ಇತ್ತು ಹೇಳ್ದಂಗೆ ಮಾಡಿ ಮಾರತ್ತೆ, ಕಷ್ಟ ಸುಖ ಎಲ್ಲ ಅನ್ಭವಿಸಳು ನೀನು. ಮಧ್ಯದಲ್ಲಿ ನಾನು ಬಂದೆ ಅಂತ ಹೇಳೋಕ್ಕಾಗ್ತದೆ. ನೀ ಇದೇ ಹೇಳು. ನೀ ಹಂಗೆ ಮಕ ಸಣ್ಣ ಮಾಡ್ಕೊಬೇಡ ಪಾಪಕ್ಕ. ಹೇಳಲ್ಲ ಅಂತ ಹೇಳಿದ್ನಲ್ಲೇ ಎಷ್ಟು ದಿವಸ. ಈಗ ಅಮ್ಮ ನೋಡಲ್ಲ, ಅಮ್ಮ ಮಾತಾಡಲ್ಲ ಅಂತ ಕೊರಗ್ತಿದ್ದೆ. ಈಗ ಮತ್ತೊಂದು ಥರದ ಕೊರ್ಗ ಎಲ್ಲ ಅದೇ ಸರಿ ಆಗ್ತದೆ, ಸರಿ ಆಗ್ತದೆ. ದೇವ್ರ ಕೈ ಬಿಡಲ್ಲ. ದೇವ್ರು ನಿಮ್ಕ ಅಂದ್ಕೊಂಡು ನಿನ್ನ ಕೆಲಸ ನೀನು ಮಾಡು, ಏನಾಗಲ್ಲ. ಕೊರಗಬೇಡ ಹಿಂಗೆ ಉಪ್ಪು ತಿಂದ್ಕೊಳ್ಬಾರ್ದಂಗೆ. ಗೋಳು ಯಾರಿಗಿರದೆ, ಎಲ್ಲರಿಗೂ ಗೋಳಿರ್ತದೆ. ಹಂಗೆ ನಿನ್ನ ಅಮ್ಮ ಗೋಳಾಟಷ್ಟೇನೇನು ಗೋಳಾಡ್ಲ. ಈಗ ಅದು ಮನೆ ಸಂಸಾರ ಮಾಡ್ಕೊಂಡು ಬರ್ಲನೋ ಸುಮ್ಮನೆ ಹತ್ತದ. ಮಕ್ಕಳು ಮರಿ ಸಾಕದಂದ್ರೆ ಯತೆ ಮಾಡಬೇಡ, ಯತೆ ಮಾಡಬೇಡ. ಕಾಣಕ್ಕೆ ಹಿಂಗೆ ಪವಿತ್ರಿಗೂ ಏನು ಗೋಳಿಲ್ಲ ಅಂತ ಮಾಡಿಯ. ನಾ ಅಲ್ಲೇ ಮುಲ್ಕೊಂಡಿದ್ನೆ, ಕಂಡಪಟ್ಟೆ ಮಾತಾಡ್ಬಿಟ್ನಪ್ಪ. ನಾ ಸುಮ್ಮನೆ ಕಣ್ಮುಚ್ಕೊಂಡು ಮುಲ್ಕೊಂಡೆ, ನಿದ್ದು ಬಂದದೆ ಅಂತಾನೆ ಮಾಡ್ಕೊಂಡ್ಲೆ ಅಂತ. ಎಂಥದ್ದು ನಾ ಇನ್ನೆಷ್ಟು ಮಾಡಬೇಕು ನಿಂಗೆ, ಎಷ್ಟು ಮಾಡಿದ್ರೂ ಸಾಕಾಗಲ್ಲ, ಹಂಗೆ ಹಿಂಗೆ ಅಂತಿದ್ದ ನೋಡು. ನಂಗೆ ಭಾಳ ಒಂಥರ ಮನ್ಸಿಗೆ ಬೇಜಾರತ್ತೆ. ನಿನ್ನ ಅಮ್ಮನ ಹತ್ರ ಹೇಳೋಣ ಅಂತ ಮಾಡಿದೆ, ಹಾಗೆ ಹೋಗಿ ತಂಗಿ ಹತ್ರ ಬೆರೀತದೆ. ಎಂತಕ್ಕೆ ಬೇಕಾ? ಅದಕ್ಕೆ ತೀರ್ಮಾನ ಮಾಡ್ಕೊಂಡಿನಿ, ನಾಳೆನೇ ಹೋಗ್ಬಿಡ್ತೀವಿ. ನಿಂಗೆ ಅಂತಾರೆ ಕೆಲಸ ಇದ್ದು ಇರೋದಾದ್ರೂ ಇರೋ ಬೇಕಾರೆ ನಾವಿಬ್ರು ಗಂಡ ಹೆಂಡ್ತಿ ಹೋಗ್ತೀವಿ. ನಮ್ಮನ್ನೊಂದು ಬಸ್ ಹಚ್ಚು, ಅಲ್ಲಿಗೆ ಡೈರೆಕ್ಟ್ ಇದಕ್ಕೆ ನಮ್ಮ ಊರಿಗೆ ಹೋಗಂಗೆ ಒಂದು ಬಸ್ ಹಚ್ಚಿಬಿಡು ನೋಡೋಣ. ಮಧ್ಯದಲ್ಲಿ ಇಳಿಯೋದು ಬೇಡ, ಹತ್ತೋದು ಬೇಡ, ಹಾಗೆ ಹೋಗ್ಬಿಡ್ತೀವಿ ನಾವು. ಎಷ್ಟಂದ್ರೆ ಸರಿಯಾಗಲೇ ಕಡ್ಡರ್ ಮನೇಲಿ ಬಂದು ಹಮದಿನ ಇರಬಾರ್ದು ಪಾಪಕ್ಕ. ಅಯ್ಯೋ ಅಪ್ಪ, ಆ ಥರ ಏನೂ ಇರಲ್ಲ. ನೀವೆಂತಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ? ಆಂಟಿ ಕೇಳಿಸ್ಕೊಂಡ್ರೆ ಏನು ಅಂದ್ಕೊಳಲ್ಲ. ಸುಮ್ಮನಿರಿ. ಅವ್ರು ಎಂತ ಮಾತಾಡ್ಯಾರೋ ನಿಮಗೆ ಎಂತ ಕೇಳಿಸಿದೇನೋ. ನನ್ನ ಹತ್ರ ಹೇಳಿದ್ಕಾತು, ಮತ್ತೆ ಯಾರ ಹತ್ರ ಹೇಳ್ಬೇಡಿ ಆತ. ಇಲ್ಲೇ ಮತ್ತೆ ಯಾರ ಹತ್ರ ಅಂತ ಕೇಳಕ್ಕೋತೀನಿ ನೋಡೊಟ್ಟು ಕಡೆ ಎಲ್ಲ ಕರ್ಕೊಂಡತ್ತಲ್ಲ. ಪವಿತ್ರನೇ ಕರ್ಕೊಂಡತ್ತೆ. ಏನು ರಾಜ್ಯಕ್ಕಿಲ್ದೆ ಡ್ಯೂಟಿ ಮಾಡೋ ಇವನೇ ಸಯ್ಯ. ಒಂದಿನ ಬಂದ ನಮ್ಮ ಜೊತೆ ಇರೋಕ್ಕತ್ತಿರ್ಲ. ಏನು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅಂತ ಇವನ ಮನೆಗೆ ಬಂದೀವ ನಾವು. ಮಾಡೋದು ನೋಡಿದ್ರು ಸಾಕು. ಏನು ಬೆಳಗ್ಗೆ ಬಿಡ್ಬೇಕಾರೆ ಹೋತಾನೆ, ಕಣ್ಣಿಗೆ ಕತ್ಲಾದ್ಮೇಲೆ ಬರ್ತಾನೆ. ಇವನೇ ಸೈ.
ಮೊನ್ನೆ ನಮ್ಮೂರಿಗೆ ಬಂದವನೇ ನಮ್ಮನೆಗೆ ಕಾನ್ನೊಳಕ್ಲ ಇವನಿಗೆ ದುಡ್ಡಿನ ಹಂಬಕ್ಕೆ ಭಾಳ ಬಂದು ಹೋಗಿದೆ, ನಿಂಗೆ ಗೊತ್ತಿಲ್ಲ. ಅಪ್ಪ ಬಿಡಿ ನೀವು, ಬಿಡಿ, ಬೇರೆ ಏನಾರು ಮಾತಾಡಿ. ನಮ್ಮನಿಗೆ ಬಂದಾಗ ಈ ಸುದ್ದಿ ಮಾತಾಡೋಣ, ಇಲ್ಲಿ ಮಾತಾಡಬೇಡಿ. ಮೀನು ಸೋಸ್ ಆತೇನೋ, ಈಗ ಬರ್ತಾರೆ ಅಮ್ಮ ಆಂಟಿ. ಹಾಂ, ಅಷ್ಟು ಸಾಧಾರಣಕ್ಕೆ ಆಗಲ್ಲ, ಸುಮಾರು ಹೊತ್ತು ಬೇಕು. ನೀ ಹೇಳ್ತೀಯಲ್ಲ, ನಿಮ್ಮ ಮನೇಲಿ ಮೀನು ತೆಗತೀಯಲ್ಲ, ಮನೇಲಿ ತಂದು ಸೋಸ್ತೀಯನೇ. ಕೊಲ್ಲು ಬಿದ್ದು ಕೆಮ್ಮು ಮಾರತ್ತೆ. ಇಷ್ಟೊತ್ತಿಗೆ ಒಂದು ತಟ್ಟು ತಾಗಬೇಕಿತ್ತು. ನೋಡೋಣ, ಪವಿತ್ರ ಕೊಡ್ತಿತ್ತಪ್ಪ. ಹೋಗ್ಲಿ, ಅದು ಕೊಲ್ ಬಿದ್ದು ಹೋಗ್ಲಿ. ಮೀನು ನೋಡು, ಒಳ್ಳೆ ಸೋಸ್ಗೆ ಬರೋಕ್ಕಾತಿರ್ಲ ಏನಿಗೆ. ಒಂದು 10-20 ಕೊಟ್ಟರೆ ಘನ ಮಾಡಿ ಚೊಕ್ಕ ಮಾಡಿ ಕೊಡ್ತಾರೆ. ನಿಮ್ಮನೇಲಿ ಮಾಡಿಸ್ಕೆ ಬರಲ್ಲ. ನಾವು ಬಂದೀವಲ್ಲ ಅಂತಾನೆ ಸುಮಾರು ತನ್ನಂಗಾತಲ್ಲ, ಎಂತಕ್ಕೆ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಸೋಸ್ಲಿ ಅಂತ ತಂದಾನೆ ಅವನಿದು. ನಂಗೆ ಗೊತ್ತಾಗಲ್ಲ, ಅದಕ್ಕೆ ಚರ್ಚೆ ಮಾಡ್ಕೊತಿದ್ರೆ ನಾಳೆ ಸಿನಿ ಅಂತೀನಿ. ಇದು ಹೇಳ್ತಿತ್ತು ಪವಿತ್ರ, ಇಷ್ಟು ಚೊಕ್ಕ ಮಾಡೋಕ್ಕೆ ಸ್ವಲ್ಪ ಹೊತ್ತು ಬೇಕನೋ, ನಾವು ಎಲ್ಲಿಗೊಂದು ಹೋಗಂಗಿಲ್ಲ ಬರೋಂಗಿಲ್ಲ, ಈ ಥರ ಮಾಡ್ತಿರಲ್ಲ ಅಂದರೆ ಏನಾಗಲ್ಲ, ಅದಕ್ಕೆ ಎಷ್ಟೊತ್ತು ಬೇಕಾದ್ರೆ ಇನ್ನು ಅಕ್ಕಿಲ್ಲನು ಸೋಸ್ತಾರೆ ಅವರು. ಅದನ್ನು ಸೋಸ್ಕೊಂಡು ಹೋದ್ರಾಗಲ್ಲ, ಏನೋ ಎಷ್ಟು ತಿರುಗ್ತೀರಿ ಅಂತಾನಪ್ಪ. ನಂಗೆ ರುಮ್ಮ ಬಂತು ಸಿಟ್ಟು ಅನ್ಸತಿ, ಆದರೂ ತಡ್ಕೊಂಡು ಅಲ್ಲೇ ಮುಲ್ಕೊಂಡೆ. ನೀನು ನಮ್ಮ ಕಡೆಗೆ ಹಾಗೆ ಹೇಳ್ತದೆ, ಹೋದಲ್ಲಿ ತನಕ ನಿಮ್ಮ ಗಲಾಟೆ ಇದ್ದಿದ್ದೆಯಾ ಅಂತ. ಇಷ್ಟೆಲ್ಲ ಹೇಳ್ತಾರೆ ಅಂದರೆ ಚಿಕ್ಕ ಮಾತಾಡಿದ್ದೇ ಹೌದಿರ್ಬೇಕು. ಎಂಥ ಜನನೇನ. ಇವರಿಬ್ಬರು ಬಂದಾಗ್ಲಾರು ಸ್ವಲ್ಪ ಸುಧಾರಿಸ್ಕೊಬೋದಿತ್ತಪ್ಪ. ಪಾಪ ಆಂಟಿ ಹೆಂಗೆ ಹೇಗ್ತದೇನ ತೋರಿಸ್ಕೊಳೋದೇ ಇಲ್ಲ ಪಾಪ. ಯಾಂತದೆ ಪಾಪಕ್ಕೆ ಎಂತ ಜ್ಞಾನ ಮಾಡ್ತಿದ್ದೀಯ? ನಿನ್ನ ಗಂಡ ಏನಾರು ಹಾಗೆ ಮಾಡಿಗಿಡ್ತಾನ? ಹಾಗೇನಾರು ಮಾಡಿದ್ದಾದ್ರೂ ಹೇಳೋ, ನಾ ರಘುವೀರನ್ ಕರ್ಕೊಬತ್ತೀನಿ. ಮತ್ತೇನಿಲ್ಲ, ಇವನಿಗೂ ಈಗ ಗಿರಚಾರ ಬಿಡಿಸೇ ಹೋಗ್ಬೇಕು ಅಂತ ಲೆಕ್ಕ ಹಾಕಿಂಡೆ. ಮತ್ತು ನೀವೆಲ್ಲ ಎಂತ ಹೇಳ್ತೀರೇನೋ ಅಂತ ಸುಮ್ಮನೆ ಹಾಕಿಂಡೀನಿ. ಅಂತೂ ಎಂದ ಒಂದು ದಿವಸ ಅದೇ ಅವನಿಗೆ ಬಲಿ ಬಿಡಿಸಾಕಿತ್ತೀನಿ ನೋಡು. ಅಯ್ಯೋ ಅಪ್ಪ, ಆ ಥರ ಎಲ್ಲ ಏನೂ ಇಲ್ಲ. ನೀವೊಂದು ಮಾತೊಂದು ಆಡಬೇಡಿ, ಸುಮ್ಮನಿರಿ ಆತ. ಪಾಪ ಅಮ್ಮ ಒಂದೆರಡು ದಿವಸ ಖುಷಿಲಿ ಇದ್ದು ಹೋಗೋಣ ಅಂತ ಬಂದದೆ, ಅದ್ರ ಮನಸ್ಸಿಗೂ ಬೇಜಾರು ಮಾಡಬೇಡಿ. ಇಲ್ಲ ಇಲ್ಲ ಅಂತ ಹೇಳಲ್ಲೇ, ನಿನ್ನ ಹತ್ರ ಆಗಿದ್ದು ಕೇಳಿದ್ದು, ಮತ್ತೆ ಯಾರ ಹತ್ರ ಅಂತ ಹೇಳಕ್ಕೆ ಹೋಗಲ್ಲಪ್ಪ. ಅದೇ ನಿನ್ನ ಅಮ್ಮನ ಮಕ್ಕ ನೋಡ್ಕೊಂಡೆ ಸುಮ್ಮನಿದ್ದೀನಿ ನಾನು. ಬೇಡ ಅಂತ ಅಲ್ಲಿ ಪಾಪಕ್ಕ ಒಂದು ಕೆಲಸ ಬೇಕಿತ್ತಲ್ಲೇ. ನಾನು ಬರವ ಅಲ್ಲೇ ನನಗರ ಹತ್ರ ಒಂದು 2,000 ರೂಪಾಯಿ ಇಸ್ಕೊಬಂದಿದ್ದೆ, ಖರ್ಚಿಗೆ ಆಗ್ತದೆ ಅಂತ. ಪಾಪಣ್ಣ ಕೊಟ್ಟಿದ್ದ. ಎಲ್ಲ ಹಾಗೆ ಒಂದು 2,500-3,000 ರೂಪಾಯಿ ಆಗ್ತದೆ. ನೀನು ನಮ್ಮ ಮಗುಂದು ಎಂಥರು ತಗೋಬೇಕಲ್ಲೇ. ಬೆಂಗಳೂರು ಪೇಟೆಗೆ ಕರ್ಕೊಂಡೋಗಿ ಎಂಥದ್ನು ಕೊಡಿಸ್ದೆ ಕರ್ಕೊಬಂದ್ರಿ ಅಂತದಲ್ಲೇ. ಮನೆಗೆ ಹೋದ್ಮೇಲೆ ಒಂದು ಜೊತೆ ಬೆಂಡಲ್ಲೇ ತಗೋಬೋದಾ? ವಾವ್ ಅಪ್ಪ, ಗ್ರೇಟ್ ನೀವು. ಎಂಥದರಾಗಲಿ ಆ ಥರ ಯೋಚನೆ ಮಾಡಿರಲ್ಲ. ಅದ್ರ ಮಟ್ಟಿಗೆ ನಮ್ಮಮ್ಮ ಅದೃಷ್ಟವಂತೇನೆ. ಎಂಥದೆ ಎಂಥ ಜ್ಞಾನ ಮಾಡ್ತಿದ್ದೀಯ? ಬರೀ ಬೆಂಡಲೇನೋ ಅಂತ ಜ್ಞಾನ ಮಾಡ್ತಿದ್ದೀಯ. ಹಂಗೆ ಒಂದು 500,000 ಉಳಿದ್ರೆ ಒಂದು ಸೀರೆನೂ ತಗೋಣ. ಒಂದು ಜೊತೆ ಬೆಂಡಲ್ಲೇ ಒಂದು ಸೀರೆ ಬರಲ್ಲ? ಅಲ್ಲ ಅಪ್ಪ, ನೀವಿನ್ನೂ ಯಾವ ಕಾಲದಲ್ಲಿದ್ದೀರಿ? ಅಲ್ಲ, ನಿಮ್ಮ ಕೊಟ್ಟೆ ರೇಟೇ ಅವತ್ತೆಷ್ಟಿತ್ತು ಇವತ್ತೆಷ್ಟಾಗಿದೆ, ಅದರಲ್ಲಿ ನಿಮ್ಗೆ ಅಂದಾಜಾಗಲ್ಲ. 3,000 ರೂಪಾಯಿಗೆ ಬೆಂಡೋಲೆ ಅಲ್ಲ, ಮೂಗ್ಬಟ್ಟು ಬರೋಲ್ಲ ಗೊತ್ತಾ ನಿಮಗೆ? ಮತ್ತೆ ಅದ್ರ ಜೊತೆ ಸೀರೆ ತಗೊಂಡೋದು ನೋಡ್ತೀರಲ್ಲ, ಎಂಥದಾರಾಗಲಿ ನೀವು ಹಂಗೆ ಕೇಳಿದ ಖುಷಿ ಆಯ್ತು ನನಗೆ. ಏನು ಬೆಂಡೋಲೆನೇ ಆಗ್ಬೇಕನ್ನೋದೇನಿಲ್ಲ. ಎಂಥ ಸಣ್ಣ ವಸ್ತು ಕೊಡ್ಸಿದ್ರು ನಮ್ಮ ಅಮ್ಮ ಖುಷಿ ಪಡ್ತದೆ ಪಾಪ. ಎಂಥಾರು ಒಂದು ಕೊಡ್ಸೋಣ, ಒಂದು ಪಕ್ಷ ಬೆಂಡಾಲನೇ ಕೊಡ್ಸೋದಾದರೂ ಕೊಡಿಸ್ಬೋದು, ನಾ ಕೊಡ್ತೀನಿ ಉಳಿದ ದುಡ್ಡು. ನಾನು ನೀವು ಹಂಗೆ ಯೋಚನೆ ಮಾಡ್ತಿದ್ರಲ್ಲ, ಅಲ್ಲಿ ಹಂಗೆ ಹೇಳಿದ್ರಲ್ಲ ಬೆಂಡಾಲೆ ಜೊತೆಗೆ ಸೀರೆ ಅಂತ 3,000 ರೂಪಾಯಿಗೆ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಇರಲಿ, ತೊಂದರೆ ಇಲ್ಲ, 3,000 ರೂಪಾಯಿ ಸಾಕು ನಿಮ್ಮದು, ನೀವು ಕೊಡಿಸಿದ್ದು ಅಂತಲೇ ಅಂದ್ಕೊಳ್ಳಿ. ಒಂದು ಜೊತೆ ಓಲೆನೇ ಕೊಡ್ಸೋಣ, ನಾನು ನೀವೇ ಹೋಗಿ ತಗೋ ಬರೋಣ ಬೇಕಾರೆ. ಹೌದೇ? ಹೌದು, ನೀ ಹೇಳ್ದಂಗೆ ಬೆಂಡಲೆ ಎಲ್ಲ ಸಿಕ್ಕಲ್ಲ. ನೀ ಕೊಡೋದು ಬೇಡ, ನೀ ದುಡ್ಡು ಕೊಟ್ಟರೆ ನಾ ಕೊಡಿಸ್ದಂಗೆ ಆಗ್ತದಾನೆ.
ಅದು ಅಲ್ಲದೆ ನಿನ್ನ ಜೊತೆಗೆ ಒಂದು ನಾನು ಅಷ್ಟೆಲ್ಲ ದುಡ್ಡಿನ ತಂದ್ರೆ ಅದಕ್ಕೆ ಗೊತ್ತಾಗಿ ಹೋಗ್ತದೆ. ಉಯ್ಯ ಅದರಲ್ಲೆಲ್ಲ ಮಾರು ಉಸ್ಮಾ ನಿನ್ನ ತಾಯಿ ಕೈಯಲ್ಲೇ ಮುಟ್ಟಲ್ಲ ಕಡಿಕೆ, ನೀನೇ ಕೊಡಿಸಿದ್ದು ಅಂತದೆ. ಬೇಡ ಬೇಡ ಬೇಡ, ಯಾಂತದ ಬೆಂಡಲ್ಲಿ ಅಲ್ದಿದ್ರೆ ಒಂದು ಸೀರೆ ಒಂದು 2 ಡಜನ್ ಬಳೆ ಬರಲ್ಲ. ಬರ್ತದೆ ಸೀರೆ ಬಳೆ ಬರ್ತದ ಆ ದುಡ್ಡಿಗೆ. ಪಾಪಕ್ಕ ಅಪ್ಪ ಮಗಳದ್ದು ಇನ್ನೂ ಮುಗಿಲ್ಲಂದ್ರೆ ಅದು ಎಂತ ಮಾತಾಡ್ತಾ ಕೂತೀರಿ? ನೀನು ಅಂಬ ಅಂತು ಅಲ್ತಾಡಿ. ಅಪ್ಪ ಅಂಬ ಅಂತಂತೆ ನಾವು ಹೋಗೋಣ ಬನ್ನಿ.